ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಕುರಿ ತಲೆಕಾಲು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಜಾರ್ ತಗೊಂಡು ಮಸಾಲೆಗೆ ಬೇಕಾದಂಥ ಪದಾರ್ಥಗಳು ಅಂದರೆ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 1 ದಪ್ಪ ಈರುಳ್ಳಿ, 1 ಟೊಮೊಟೊ ತಗೊಂಡಿದ್ದೀನಿ ನಾನಿಲ್ಲಿ. ನಂತರ 2 ಪೀಸ್ ಚಕ್ಕೆ, 2 ಏಲಕ್ಕಿ, 4 ರಿಂದ 5 ಆಗೋಷ್ಟು ಲವಂಗ ತಗೊಂಡಿದ್ದೀನಿ. ನಂತರ 1 ಕಪ್ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕಿದರೆ ಸಾಂಬಾರು ಸಿಹಿ ಆಗುತ್ತೆ ಅಂತೇಳಿ 1 ಹಿಡಿ ಆಗೋಷ್ಟು ಕೊತ್ತಂಬರಿ, ಒಂದು 4 ರಿಂದ 5 ಎಸಳಷ್ಟು ಪುದೀನ ತಗೊಂಡಿದ್ದೀನಿ. ನಂತರ ಖಾರದ ತಕ್ಕನಾಗೆ 3 ರಿಂದ 4 ಚಮಚ ಖಾರ ಪುಡಿ ತಗೊಂಡಿದ್ದೀನಿ. ನಂತರ 3 ಚಮಚ ಹಾಕೋಷ್ಟು ಧನಿಯಾ ಪುಡಿ ಸಮೇತ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ. ನಂತರ ಮಸಾಲೆ ಬೇಕಾಗಿರೋ ಅಂಥದ್ದಂದರೆ ಹುರ್ಗಡ್ಲೆ ಪುಟಾಣಿ ಅಂತಾರಲ್ಲ, ಅದು ಸಮೇತ ನಾನು 1 ಹಿಡಿ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನಂತರ ಇದನ್ನೆಲ್ಲ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಬೇಕು. ನೀವಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದ್ದ ನಂತರ 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಬಾರ್ದು, ಯಾಕಂದರೆ ಮಟನಲ್ಲಿ ಸಮೇತ ಫ್ಯಾಟ್ ಇರುತ್ತೆ ಅಂತೇಳಿ. 1 ಈರುಳ್ಳಿ ಉದ್ದುದ್ದ ಕಟ್ ಮಾಡಿರೋ ಅಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಬ್ರೌನ್ ಕಲರ್ ಆಗಿದ ನಂತರ 1 kg ಆಗೋಷ್ಟು ತಲೆಕಾಲು ಮಟನ್ ಸಮೇತ ನಾನು ಇಲ್ಲಿ 4 ರಿಂದ 5 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಸಮೇತ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಕೈ ಆಡಿಸ್ಕೊಬೇಕಿಲ್ಲ ನಾವಿಲ್ಲಿ. 4 ರಿಂದ 5 ನಿಮಿಷವರೆಗೂ ಐ ಫ್ಲೇಮಲ್ಲೇ ಕೈ ಆಡಿಸ್ಕೊಬೇಕು, ಕೈ ಬಿಡ್ದೇನೆ. ಸ್ವಲ್ಪ ನೀರು ಹಿಂಗೋವರೆಗೂ ಕೈ ಆಡಿಸ್ಕೊತಾ ಇರಬೇಕು. ನಂತರ ಮಟನಿಗೆ ಉಪ್ಪು ಹಿಡಿಯೋದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಉಪ್ಪು ಸಮೇತ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇನ್ನೊಂದು 2 ನಿಮಿಷ ಇದೇ ಥರ ಕೈ ಆಡಿಸ್ಕೊತಾ ಇರಬೇಕು. ಒಂಚೂರು ನೀರು ಈ ಟೈಮಲ್ಲೇ ಒಂದು ಪ್ಲೇಟ್ ಸಮೇತ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇವಾಗ ನೀರೆಲ್ಲ ಹಿಂಗಿದೆ. ನಾನು ಇವಾಗ 2 ಇಂಚ್ ಆಗೋಷ್ಟು ತೆಂಗಿನಕಾಯಿ ಚಿಪ್ಪು ಸಮೇತ ಸೇರಿಸ್ಕೊತಿದ್ದೀನಿ. ಯಾಕಂದರೆ ತೆಂಗಿನಕಾಯಿ ಚಿಪ್ ಸೇರಿಸಿದರೆ ಮಟನ್ ಬೇಗ ಬೇಯುತ್ತೆ ಅಂತೇಳಿ. ಮಟನ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತೇಳಿ ತೆಂಗಿನ ಚಿಪ್ಪು ಹಾಕೊಂಡಿದ್ದೀನಿ, ಬೇಗ ಬೇಯುತ್ತೆ ಅಂತೇಳಿ ಅಷ್ಟೇ. ಈ ಹಂತದಲ್ಲೇ ನೀರೆಲ್ಲ ಹಿಂಗಿದೆ. ಇವಾಗ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ನೋಡ್ತಿರ್ಬೋದು, ರುಬ್ಬು ಇಟ್ಕೊಂಡಿರೋ ಮಸಾಲೆ ಸಮೇತ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀನಿ, ಮಟನಿಗೆಲ್ಲ ಮಸಾಲೆ ಅಂಟ್ಲಿ ಅಂತೇಳಿ. 1-2 ನಿಮಿಷ ಕೈ ಆಡಿಸ್ಕೊಂಡ ನಂತರ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ನೀರಾದರೆ ಸಾಂಬಾರು ಚೆನ್ನಾಗಾಗಲ್ಲ ಅಂತೇಳಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಕುರಿ ತಲೆಕಾಲು ಮಟನ್ ಸಾಂಬಾರಿಗಿಂತ ತಲೆಕಾಲು ಸೂಪ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಮಟನಲ್ಲಿ ಏನು ಮಾಡಿದರೂ ಸಮೇತ ತುಂಬ ಚೆನ್ನಾಗಾಗುತ್ತೆ. ನಂತರ ನಾನು ಇಲ್ಲಿ ಕುಕ್ಕರ್ ಮುಚ್ಚಿ 7 ರಿಂದ 8 ವಿಸಿಲಷ್ಟು ಸೀಟಿ ಓಡಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಮಚ್ಚೆ ಸಮೇತ ಬಿಸಿ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ದೃಷ್ಟಿಯಾಗಿರೋ ಯಾರಾದರೂ ಕಣ್ಣು ಬಿದ್ದಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತೇಳಿ. ಇವಾಗ ಸಾಂಬಾರು ನೋಡ್ತಿರ್ಬೋದು, ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಮುದ್ದೆ ಜೊತೆ, ಅನ್ನ ಜೊತೆ, ಚಪಾತಿ ಜೊತೆ, ಯಾವುದೇ ರೀತಿ ಎಲ್ಲ ಥರ ಜೊತೆನೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇವಾಗ ನಾನು ಮಟನ್ ಸಾಂಬಾರಿಗೆ ದೃಷ್ಟಿ ತೆಗಿತಾ ಇದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು. ನಾನು ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ. ಮಟನ್ ಸಾಂಬಾರು ತುಂಬ ರುಚಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ.